ಹಿಂದೆಂದೂ ಕಂಡು ಕೇಳರಿಯದ ದುರಂತ ಕೇರಳದಲ್ಲಿ ಸಂಭವಿಸಿದೆ. ಇದರ ನಡುವೆ ನಿಮ್ಮ ರಿಪಬ್ಲಿಕ್ ಕನ್ನಡ ನನ್ನ ಸಹೋದ್ಯೋಗಿಗಳು ಅಲ್ಲಿ ಕೇರಳದಲ್ಲಿ ಹೋಗಿ ನಿಂತು ಆ ಬಿರುಮಳೆಯನ್ನು ಕೂಡ ಲೆಕ್ಕಿಸದೆ ಗ್ರೌಂಡ್ ಝೀರೋದಲ್ಲಿ ನಿಂತು ಆ ರಿಪೋರ್ಟ್ನ ನಿಮಗೆ ತರ್ತಾ ಇದ್ದಾರೆ. ಸೊ ಏನೇನು ನಡೀತಾ ಇದೆ ಅಲ್ಲಿನ ನೇರ ವರದಿ ನಿಮ್ಮ ಮುಂದೆ. ಈ ಅಜ್ಜಿಯನ್ನ ಚೇರ್ ಮೇಲೆ ಕೂತ್ಕೊಂಡು ಇಲ್ಲಿಂದ ಒಂದು ಬೇರೆ ಕಡೆಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತ ಕೆಲಸಗಳು ಮಾಡಲಾಗ್ತಾ ಇದೆ. ಭೂಕುಸಿತಕ್ಕೆ ತತ್ತರಿಸಿದ ವಯನಾಡು. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ದೇವರನಾಡು ಕೇರಳದಲ್ಲಿ ಸಂಭವಿಸಿದ ಭೂಕುಸಿತ ಮರಣ ಮೃದಂಗ ಬಾರಿಸ್ತಾ ಇದೆ. ರಣಭೀಕರ ಭೂಕುಸಿತದ ಜೊತೆಗೆ ನೆರೆ ಕಂಡು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಆದ್ರೆ ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿಗಾರರು ಮಳೆ ನೆರೆಯನ್ನ ಲೆಕ್ಕಿಸದೆ ಭೂಕುಸಿತದ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಕ್ಷಣ ಕ್ಷಣದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಗುಡ್ಡ ಕುಸಿದ ಜಾಗದಲ್ಲಿ ದಟ್ಟ ಮಂಜು ಆವರಿಸಿದ್ದು ಅವಶೇಷಗಳ ಅಡಿ ಸಿಲುಕಿದವರ ರಕ್ಷಣೆಗೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಈ ಕುರಿತು ವರದಿಯನ್ನ ಚೂರಲ್ಮಲನಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡಿದ್ದಾರೆ. ಕೇರಳದ ವಯನಾಡಲ್ಲಿ ಆದಂತಹ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಈಗ ಹೆಲಿಕಾಪ್ಟರ್ ಮೂಲಕ ಒಂದು ಸರ್ಚಿಂಗ್ ಅನ್ನ ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂತ ದೃಶ್ಯವನ್ನು ನಾವಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ಇಲ್ಲಿ ಗುಡ್ಡ ಕುಸಿತ ಆಗಿ ಅದರ ಪ್ರದೇಶಕ್ಕೆ ಅದರ ಎಫೆಕ್ಟ್ ಚೋರುಮಲ ಏನಿದೆ ಆ ಚೋರುಮಲಗೆ ಹೋಗುವಂತ ಆ ಒಂದು ಮಾರ್ಗದಲ್ಲಿ ಕಂಪ್ಲೀಟ್ ಆಗಿ ಗುಡ್ಡ ಕುಸಿತ ಆಗಿ ಬಂದಿರುವಂತ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಕೇರಳದಲ್ಲಿರುವ ಕನ್ನಡಿಗರನ್ನ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ರಂಜಿತ್ ಮಾತನಾಡಿಸಿದ್ದಾರೆ. ಅವರು ಹೇಳಿದ್ದು ಹೀಗೆ: ಸ್ಟೇಟ್ ನಲ್ಲಿ ಕೆಲಸ ಮಾಡುವಂತ ಕೆಲಸಗಾರರೇ ಚೋರನ್ಮಲೆಯಲ್ಲಿ ಇರೋದು ಅವರೇ ಜಾಸ್ತಿ ಇರೋದು. ಅವ್ರ ಪಾಡಿ ಅಂತ ಹೇಳ್ತಾರೆ, ಅದನ್ನ ಅಲ್ಲೇ ಇರೋದು ಜಾಸ್ತಿ ಅವರು. ಈ ರಾತ್ರಿ ಸಮಯದಲ್ಲಿ ಮಳೆ ಬಂದಿದ್ದರಿಂದ ಈ ಸ್ಕೂಲಲ್ಲಿ ಮತ್ತು ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಇದ್ದವರು ಎಲ್ಲರೂ ರಾತ್ರಿ ನಿರಾಶ್ರಿತರು ಅಲ್ಲಿದ್ದರು, ಅಲ್ಲಿಂದ ಕೊಚ್ಕೊಂಡು ಹೋಗಿದ್ದಾರೆ. ಎಲ್ಲ ಕೊಚ್ಕೊಂಡು ಹೊಳೆಯಲ್ಲಿ ಹೋಗ್ಬಿಟ್ರು. ಸುಮಾರು ಜನ ಮಣ್ಣಿನ ಅಡಿಯಲ್ಲಿ ಸಿಹಾಕೊಂಡಿದ್ದಾರೆ. ಇತ್ತ ಚೂರಲ್ಮಲನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ವಿನೋದ್ ಕೂಡ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಭೂಕುಸಿತಕ್ಕೆ ಇಲ್ಲಿ ನಿರ್ಮಾಣವಾದ ರೆಸಾರ್ಟ್ಗಳು ಕಾರಣ ಅನ್ನೋ ಆರೋಪವನ್ನ ಸ್ಥಳೀಯರು ಮಾಡ್ತಿದ್ದಾರೆ. ಈ ಒಂದು ಲ್ಯಾಂಡ್ ಸ್ಲೈಡ್ ಆಗುವಂತ ಆಗೋದಕ್ಕೆ ಇಲ್ಲಿ ಅಂದ್ರೆ ಬೆಟ್ಟ ಗುಡ್ಡದ ಮಧ್ಯೆ ಇರುವಂತಹ ರೆಸಾರ್ಟ್ಗಳೇ ಕಾರಣ ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇರುವಂತಹ ವಿಚಾರ. ಒಟ್ಟಾರೆ ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಗಿದ್ದು. ಕ್ಷಣ ಕ್ಷಣದ ರಿಪೋರ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಷ್ಟೇ ಸಾಲದು ಅಂತ ಮತ್ತೆ ವಯನಾಡಿಗೆ ಇನ್ನಷ್ಟು ಆತಂಕ ಎದುರಾಗ್ತಾ ಇದೆ. ರೆಡ್ ಅಲರ್ಟ್, ಮೆಟ್ ಡಿಪಾರ್ಟ್ಮೆಂಟ್ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಇನ್ನೂ 2 ದಿನಗಳ ಕಾಲ, ಇನ್ನೂ 2 ದಿನ ಮತ್ತೆ ವಯನಾಡಿಗೆ ಆತಂಕ. ರೆಡ್ ಅಲರ್ಟ್ ಘೋಷಣೆ ಅಂತಂದ್ರೆ ಶೋಧ ಕಾರ್ಯ ಹೆಂಗ್ ಮಾಡಬೇಕು, ಪರಿಹಾರ ಕಾರ್ಯ ಹೆಂಗ್ ಮಾಡಬೇಕು ಅಂದ್ರೆ ಇನ್ನಷ್ಟು ಮಳೆ ಬರುತ್ತೆ ಅಂತ ಅರ್ಥ. ಇನ್ನೂ ಇದೇ ಪ್ರಮಾಣದಲ್ಲಿ ಮಳೆ ಸುರಿದ್ರೆ ಈಗ ನಡೀತಾ ಇರುವಂತ ಶೋಧ ಕಾರ್ಯನೂ ಕೂಡ ಮಾಡಕ್ಕಾಗಲ್ಲ. ಆ ಆತಂಕ ವಯನಾಡನ್ನ ಕಾಡ್ತಾ ಇದೆ. ಒಂದು ದಿನದ ಮಟ್ಟಿಗೆ ಒಂದ್ ಸ್ವಲ್ಪ ಬಿಡುವು ಕೊಟ್ಟಿತ್ತು ಮಳೆ, ಒಂದ್ ಸ್ವಲ್ಪ ಮಟ್ಟಿಗೆ ಪರಿಹಾರ ಕಾರ್ಯ ಮಾಡ್ಲಾಗ್ತಾ ಇತ್ತು, ರಕ್ಷಣಾ ಕಾರ್ಯ ಮಾಡ್ಲಾಗ್ತಾ ಇತ್ತು, ಜನರನ್ನ ಸೇಫ್ ಗಾರ್ಡ್ ಮಾಡಿ ಈ ಕಡೆ ಕರ್ಕೊಂಡ್ಬರೋಂಥದ್ದು ನಡೀತಾ ಇತ್ತು. ಆದ್ರೆ ಅಷ್ಟರಲ್ಲಾಗ್ಲೇ ಮತ್ತೆ ರೆಡ್ ಅಲರ್ಟ್, ಮತ್ತೆ ಮಳೆ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೇನಾದ್ರೂ ಈ ಪ್ರಮಾಣದ ಮಳೆ ಸುರಿದ್ರೆ ಇನ್ನೂ ಬಹಳ ಕಷ್ಟ ಆಗ್ಬಿಡತ್ತೆ. ಇನ್ನ ಡೆತ್ ಟೋಲ್ ವಿಚಾರ ಅಂತೂ ಕೇಳೋದೇ ಬೇಡ. ಕ್ಷಣ ಕ್ಷಣಕ್ಕೂ ಕೂಡ ಕೇರಳ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಪರಿಹಾರ ಕಾರ್ಯಾಚರಣೆ ಕೂಡ ಕ್ಷಣ ಕ್ಷಣಕ್ಕೂ ಅಷ್ಟೇ ಕಷ್ಟ ಆಗ್ತಾ ಇದೆ. ಅವಶೇಷಗಳಡಿ ಸಿಲುಕಿದವರ ರಕ್ಷಣೆಗೆ ಹರಸಾಹಸ. ಮೆಪ್ಪಾಡಿ ಆಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ.
ಕಂಡು ಕೇಳರಿಯದ ಭೂಕುಸಿತ, ನೆರೆಗೆ ದೇವರ ನಾಡು ಕೇರಳ ತತ್ತರಿಸಿದೆ. ಕ್ಷಣ ಕ್ಷಣಕ್ಕೂ ಮೃತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದೆಡೆ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದರೆ, ಅತ್ತ ಅವಶೇಷಗಳಡಿ ಸಿಲುಕಿದವರ ರಕ್ಷಣೆಗಾಗಿ ರಕ್ಷಣಾ ಸಿಬ್ಬಂದಿ ಹಗಲಿರುಳು ಶ್ರಮಿಸ್ತಾ ಇದೆ. ಇದೀಗ ರಕ್ಷಣಾ ಕಾರ್ಯಾಚರಣೆಗೆ ಆರ್ಮಿ ಕೂಡ ಆಗಮಿಸಿದೆ. ಸೇನಾ ಹೆಲಿಕಾಪ್ಟರ್ನಿಂದ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸಲಾಗ್ತಿದೆ. ಶ್ವಾನದಳದ ಸಿಬ್ಬಂದಿ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು, ಹೆಲಿಕಾಪ್ಟರ್, ಜೆಸಿಬಿ ಮೂಲಕ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಿದೆ. ಸೇನೆ ರೋಪ್ಗಳ ಮೂಲಕ ಸಂತ್ರಸ್ತರನ್ನ ರಕ್ಷಣೆ ಮಾಡ್ತಾ ಇದೆ. ಚೋರಲ್ಮಲದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಮುಂಡಕ್ಕಾಯಿ ಚೋರಲ್ಮಲದಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಸಂತ್ರಸ್ತರಿಗೆ ಆಶ್ರಯ ನೀಡಲಾಗ್ತಿದೆ. ಸೆಕೆಂಡರಿ ಹೈಯರ್ ಸ್ಕೂಲಿನಲ್ಲೂ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸಲಾಗಿದೆ. ಒಟ್ಟಾರೆ ಸಂತ್ರಸ್ತರ ರಕ್ಷಣೆಗಾಗಿ ರಕ್ಷಣಾ ಪಡೆಗಳು ಹಗಲಿರುಳು ಶ್ರಮಿಸ್ತಾ ಇದ್ದು, ಹೆಚ್ಚು ಹೆಚ್ಚು ಮಂದಿಯನ್ನ ಸುರಕ್ಷಿತವಾಗಿ ಅವಶೇಷಗಳ ಅಡಿಯಿಂದ ಹೊರತೆಗೆದು ಆಸ್ಪತ್ರೆಗೆ ದಾಖಲಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ವಯನಾಡಿನ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ತಲಾ 5 ಲಕ್ಷ ರೂಪಾಯಿ ಮೃತಪಟ್ಟವರ ಪ್ರತಿಯೊಬ್ಬರ ಕುಟುಂಬಕ್ಕೆ. ಇಲ್ಲಿ ಕರ್ನಾಟಕದಿಂದ ಹೋದವರು ಅಂದ್ರೆ ಕನ್ನಡಿಗ ಕುಟುಂಬಗಳು ಯಾವ್ಯಾವ್ದಿದೆ ಮೃತಪಟ್ಟಿರ್ತಕ್ಕಂಥದ್ದು, ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಎಲ್ಲ ದುರಂತದಲ್ಲಿ ಮಡಿದವರ ಜೊತೆ ಸರ್ಕಾರ ನಿಂತಿದೆ ಅನ್ನೋದನ್ನ ಹೇಳೋದಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಹೇಳಬೇಕು. 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ಸಂತೋಷ್ ಲಾಡ್ ಅವರನ್ನ ಕೇರಳಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಒಂದಷ್ಟು ಮಂದಿ ಚಾಮರಾಜನಗರ ಭಾಗದ ಒಂದಷ್ಟು ಜನಗಳು, ಮಂಡ್ಯದಿಂದ ಹೋದಂಥವ್ರು, ಒಂದಷ್ಟು ಜನ ಹಳೆ ಮೈಸೂರು ಭಾಗದಿಂದ ಹೋದಂಥವ್ರು, ಟೀ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಹೋದಂಥವ್ರು, ಇವರೆಲ್ಲರೂ ಕೂಡ ಅಲ್ಲಿ ಹಲವರು ಮೃತಪಟ್ಟರು, ಕೆಲವರು ನಾಪತ್ತೆಯಾಗಿದ್ದಾರೆ. ಹಾಗಾದ್ರೆ ಏನಾಯ್ತು ಅವತ್ತಿನ ಆ ಒಂದು ದುರ್ಘಟನೆ ಇದೆ ಅಲ್ಲ, ರಾತ್ರಿ ಆ ಘಟನೆ ಸಂಭವಿಸಿದ ರೀತಿ ಇದೆ ಅಲ್ಲ, ಏನಾಯ್ತು? ಆ ದುರಂತದಲ್ಲಿ ಜೀವ ಉಳಿಸಿಕೊಂಡಿರ್ತಕ್ಕಂಥ ಕನ್ನಡಿಗ ಹೇಳಿದ್ದೇನು? ಗುಡ್ಡ ಕುಸಿತದ ಅನುಭವವನ್ನ ರಿಪಬ್ಲಿಕ್ ಕನ್ನಡಕ್ಕೆ ಬಿಚ್ಚಿಟ್ಟಿದ್ದಾರೆ ಕನ್ನಡಿಗ. ಚುರಲ್ಮಲೈನಲ್ಲಿ ಅವತ್ತು ರಾತ್ರಿ ಏನ್ ನಡೀತು, ಗುಡ್ಡ ಕುಸಿತ ಹೇಗಾಯ್ತು, ದುರಂತ ಹೆಂಗ್ ಸಂಭವಿಸ್ತು, ಏನ್ ಹೇಳಿದ್ರು ಕೇಳೋಣ ಬನ್ನಿ. ಮಣ್ಣಡಿಲು ಸ್ವಲ್ಪ ಡೆಡ್ ಬಾಡಿ ಉಂಟು, ಆಮೇಲೆ ಸ್ವಲ್ಪ ಡೆಡ್ ಬಾಡಿ ಸಿಕ್ಕಿತು, ಸ್ವಲ್ಪ ಡೆಡ್ ಬಾಡಿ ನೆಲಂಬೂರು ಒಳದಲ್ಲಿ ಸಿಕ್ಕಿದೆ. ಇನ್ನು ಬಾಕಿ ಸಿಕ್ಕಾಕು ಉಂಟು, ಜಾಸ್ತಿ ಸಿಕ್ಕಾಕು ಉಂಟು. ಎಲ್ಲ ತಡುಕ್ತಾರ ಸಿಕ್ಕರ